ಮಸಾಜ್ ಪಾರ್ಲರ್ಗೆ ಶ್ರೀರಾಮ್ ಸೇನೆ ಅವರಿಗೆ ಯಾವ ಉದ್ದೇಶಕ್ಕಾಗಿ ಅವ್ರು ಮಾಡಿದ್ದಾರೆ ಗೊತ್ತಿಲ್ಲ. ಅವ್ರನ್ನ ಇಮಿಡಿಯೇಟಾಗಿ ಅರೆಸ್ಟ್ ಮಾಡಿ ಅವ್ರ ಮೇಲೆ ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ ಅಂತೇಳಿ ಸೂಚನೆ ಕೊಟ್ಟಿದ್ದೇನೆ. ಏಕೆಂದರೆ ಇಂಥದ್ದೆಲ್ಲ ನಡಿಬಾರ್ದು. ಅವರವರು ವ್ಯಾಪಾರ ಮಾಡ್ಕೊಳ್ಳೋದಕ್ಕೆ, ಅವರವರು ಕೆಲಸ ಮಾಡೋದಕ್ಕೆ ಅವರಿಗೆ ಹಕ್ಕಿದೆ. ಅದರಲ್ಲಿ ನಾವು ಕಾನೂನನ್ನು ಕೈಗೆತ್ತಿಕೊಳ್ಬಾರ್ದು ಯಾರು ಕೂಡ. ಒಂದು ವೇಳೆ ಅವರು ಯಾರು ಅಂಥೇಳಿ ನಾವು ಈಗ ಐಡೆಂಟಿಫೈ ಮಾಡ್ತೀವಿ ಮತ್ತು ಅವ್ರ ಮೇಲೆ ಏನು ಕ್ರಮ ತಗೋಬೇಕು ಪೊಲೀಸ್ನವ್ರು ತಗೊಳ್ತಾರೆ. ಅದು ಕಂಪ್ಲೇಂಟ್ ಕೊಡಬೇಕು. ನಾವೇ ಕಾನೂನು ಕೈಗೆತ್ತಿಕೊಳ್ಳೋದು ಸರಿ ಇಲ್ಲ. ಕಂಪ್ಲೇಂಟ್ ಕೊಟ್ಟರೆ ಪೊಲೀಸ್ನವರು ಅದಕ್ಕೆ ಏನು ಕ್ರಮ ಮಾಡಬೇಕು ಅದನ್ನು ಮಾಡ್ತಾರೆ. ವೆದರ್ ಇಟ್ ಈಸ್ ಕಾರ್ಪೊರೇಷನ್ ಅವರು ಟ್ರೇಡ್ ಲೈಸೆನ್ಸ್ ಕೊಟ್ಟಿರ್ತಾರೆ, ಅವರು ಯಾವ ರೀತಿ ಕಂಡೀಷನ್ಸಲ್ಲಿ ಹಾಕ್ಕೊಟ್ಟಿರ್ತಾರೆ ಅದರ ಚೌಕಟ್ಟಿನಲ್ಲೇ ಇರಬೇಕು. ಅದನ್ನು ಹೊರತುಪಡಿಸಿ ಮಾಡೋದಾದರೆ ಕ್ರಮ ತಗೊಳ್ತಾರೆ. ಗೊತ್ತಿಲ್ಲ ಇನ್ನೂ ಕೂಡ, ಅದನ್ನು ಫೈಂಡ್ ಔಟ್ ಮಾಡ್ತಾರೆ. ತಕ್ಷಣ ಅದನ್ನು ಅವ್ರನ್ನ ಅರೆಸ್ಟ್ ಮಾಡಿ ಕ್ರಮ ತಗೊಳ್ಳಿ ಅಂತೇಳಿ ಸೂಚನೆ ಕೊಟ್ಟಿದ್ದೇನೆ. ಆ್ಯಕ್ಚುಲಿ ಏನು ಸರ್ ಇದರ ಬಗ್ಗೆ ತುಮೂಲ್ ಇದರಲ್ಲಿ ಗುಬ್ಬಿ ಶಾಸಕರೇನು ನಿಮ್ಮ ವಿರುದ್ಧ ಎಲ್ಲ ಹರಿಯಾಗಿದ್ದಾರೆ ಅಂತ ಸುದ್ದಿ ನನಗೆ ಗೊತ್ತಿಲ್ಲ. ನಮಗೆ ಗೊತ್ತಿಲ್ಲ. ನಮಗೆ ಸರ್ಕಾರದಿಂದ ನಾಮನಿರ್ದೇಶನ ಮಾಡೋದಕ್ಕೆ ಆ್ಯಸ್ ಎ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ನಾನು ಮಾಡಿದ್ದೆ. ನಮ್ಮ ಇನ್ನೊಬ್ಬರು ಸಚಿವರು ರಾಜಣ್ಣವರು ಸಹಕಾರಿ ಸಚಿವರು, ಅವ್ರದ್ದೇ ಇಲಾಖೆ ಅದನ್ನು ಮಾಡಿದ್ದಾರೆ. ಆದಮೇಲೆ ಅವರು ಮೆಂಬರ್ಸು ಎಲೆಕ್ಟ್ ಮಾಡ್ಕೊಳ್ತಾರೆ ಅವರ ಪ್ರೆಸಿಡೆಂಟನ್ನು. ಅದನ್ನು ಮಾಡ್ಕೊಂಡಿದ್ದಾರೆ. ಅದಕ್ಕೆ ನಾವು ಯಾರು ಕೂಡ ಅದಕ್ಕೆ ಭಾಗಿಯಾಗಿ ಏನು ಹೇಳ್ಬೋದು ಅದು ಗೊತ್ತಿಲ್ಲ ನನಗೆ. ನಾವು ಭಾಗಿಯಾಗಿಲ್ಲ. ಬಿಜೆಪಿಯ ಒಳ ಜಗಳಗಳು ತಾರಕಕ್ಕೇರಿದೆ. ಒಂದು ಶ್ರೀರಾಮುಲು ಅವರನ್ನು DK ಅವರು ಕಾಂಗ್ರೆಸ್ಗೆ ಕರ್ಕೊಂಡ್ಬರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಹಾಗೆ ಅಂತೇಳಿ ರೆಡ್ಡಿ ಏನೋ ಮತ್ತೆ ಒಂದು ಬಾಂಬ್ ಥರ ಯೋಜನೆ. ಫಸ್ಟ್ ಆಫ್ ಆಲ್ ನಾನು ಯಾವುದೇ ರಾಜಕೀಯ ಹೇಳಿಕೆ ಕೊಡೋಕ್ಕೆ ಹೋಗೋದಿಲ್ಲ. ನಮಗಾಗಲಿ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಅವರೆಲ್ಲ ಸಾರ್ವಜನಿಕವಾಗಿ ರಾಜಕೀಯ ಹೇಳಿಕೆಗಳನ್ನು ಕೊಡಬೇಡಿ ಅಂತ ಹೇಳಿದ್ದಾರೆ. ನಾವು ಯಾರು ಕೊಡೋದಿಲ್ಲ. ಆದರೆ ಭಾರತೀಯ ಜನತಾ ಪಾರ್ಟಿಯ ಒಳಜಗಳ ಏನಿದೆ ಅದು ನಮಗೆ ಸಂಬಂಧ ಇಲ್ಲ. ಅವರ ಆಂತರಿಕವಾದಂಥ ವಿಚಾರ ಅದು. ಆದರೂ ಕೂಡ ನಾನು ಹೇಳಲೇಬೇಕಾಗ್ತದೆ. ಅವರು ನಮ್ಮ ಬಗ್ಗೆ ಟೀಕೆ ಮಾಡ್ತಾಯಿದ್ರು. 4 ಗುಂಪುಗಳಿದ್ದಾವೆ ಕಾಂಗ್ರೆಸ್ನಲ್ಲಿ. ಕಾಂಗ್ರೆಸ್ ಪಕ್ಷದ 4 ಬಾಗಿಲು ಹೊಡೆದು ಹೋಗಿದೆ, ಚೂರಾಗಿದೆ, ಏನೆಲ್ಲ ಹೇಳಿಕೆಗಳನ್ನ ಕೊಡ್ತಾಯಿದ್ರು. ಈಗ ನಾವು ಕೂಡ ಅವರಿಗೆ ಕೇಳ್ಬೋದಲ್ಲ, ನಿಮ್ಮ ಪಕ್ಷದಲ್ಲಿ ಏನಿದೆಯಪ್ಪ, ಹೇಗಿದ್ದಾನೆ, ಎಷ್ಟು ಚೂರಾಗಿದ್ದಾವೆ, ಎಷ್ಟು ಬಾಗಿಲಿದ್ದಾವೆ ಅಂತೇಳಿ ನಾವು ಕೇಳ್ಬೋದು. ಅದರಿಂದ ಆಂತರಿಕವಾದಂಥ ವಿಚಾರ ಅವ್ರ ಪಕ್ಷದ್ದು ನಾವು ಹೆಚ್ಚಿಗೆ ಟೀಕೆ ಟಿಪ್ಪಣಿ ಮಾಡೋಕ್ಕೆ ಹೋಗೋದಿಲ್ಲ. ರಾಜ್ಯದಲ್ಲಿ ದರೋಡೆ ಪ್ರಕರಣಗಳು ಜಾಸ್ತಿ ಆಗ್ತದೆ ಸರ್. ಕಾನೂನು ಸುವ್ಯವಸ್ಥೆ ಮತ್ತು ಭದ್ರತೆ ಇಲಾಖೆ ಎಲ್ಲರೂ ವಿಫಲ ಆಗಿದೆ ಸರ್. ಹೆಂಗೆ ಸರ್? ನೋಡಿ, ಅವರು ಆಡಳಿತ ಮಾಡುವಂಥ ಸಂದರ್ಭದಲ್ಲಿ ಎಷ್ಟು ದರೋಡೆ ಆಗಿತ್ತು, ಎಷ್ಟು ಬ್ಯಾಂಕ್ ರಾಬರಿ ಆಗಿತ್ತು, ಎಷ್ಟು ATM ಎಷ್ಟು ಕಳ್ತನ ಆಗಿತ್ತು, ಇದೆಲ್ಲ ನನ್ನ ಹತ್ರ ಮಾಹಿತಿ ಇದೆ. ಸಂದರ್ಭ ಬಂದಾಗ ಕೊಡ್ತೇನೆ, ಅದನ್ನು ಖಂಡಿತವಾಗಿ ಕೊಡ್ತೇನೆ. ಕಾನೂನು ಸುವ್ಯವಸ್ಥೆ ಭಾಳ ನಾವು ಕಾಪಾಡ್ಕೊಂಡು ಬಂದಿದ್ದೇವೆ ಕಳೆದ 2 ವರ್ಷದಿಂದ. ಯಾವುದೇ ಒಂದು ದೊಡ್ಡ ಗಲಾಟೆಗಳು ಮತ್ತೊಂದು ಕಮ್ಯುನಲ್ ಇಶ್ಯೂಗಳು ಯಾವುದು ಕೂಡ ರಾಜ್ಯದಲ್ಲಿ ಬರದಾಗ ನೋಡ್ಕೊಂಡಿದ್ದೀವಿ. ಕಳ್ಳತನ, ದರೋಡೆ ಇವೆಲ್ಲವನ್ನು ಕೂಡ ನಾವು ಹತ್ತಿಕ್ಕತಕ್ಕಂಥ ಕೆಲಸ ಪೊಲೀಸ್ನವ್ರು ಮಾಡ್ತಾನೆ ಇದ್ದಾರೆ. ಈಗ ನಿನ್ನೆ ಕಳ್ಳತನ, ಈಗ ಬ್ಯಾಂಕ್ ರಾಬರಿ ಮಂಗಳೂರಿನಲ್ಲಾಗಿತ್ತು. ಅದು ಯಾರಿಗಾದರೂ ಪೊಲೀಸ್ನವರಿಗೆ ಗೊತ್ತಿದ್ದರೆ ಅದನ್ನು ಖಂಡಿತವಾಗಿ ನಿಲ್ಲಿಸೋರು. ಅವರು ಬ್ಯಾಂಕಿನವರು ಸೆಕ್ಯೂರಿಟಿಯನ್ನು ಇಟ್ಕೊಳ್ಬೇಕು. ಅವರು ಸೆಕ್ಯೂರಿಟಿ ಲ್ಯಾಪ್ಸಸ್ಸು ಅವ್ರ ಕಡೆಯಿಂದ ಆಗಿದೆ. ಆದರೆ ಪೊಲೀಸ್ನವರು ನಮ್ಮ ಇಮ್ಮಿಡಿಯೇಟಾಗಿ ಅದು ಆದ 1-2 ದಿವಸದಲ್ಲೇ ಅವ್ರನ್ನ ಅರೆಸ್ಟ್ ಮಾಡಿ ಸುಮಾರು 12 ಕೋಟಿ ಬೆಲೆ ಬಾಳುವಷ್ಟು ಚಿನ್ನ, ಬಂಗಾರ, ಹಣ ಎಲ್ಲವನ್ನು ಕೂಡ ಈಗಾಗಲೇ ಸೆಕ್ಯೂರ್ ಮಾಡಿದ್ದಾರೆ. ಅವರನ್ನು 4 ಜನರನ್ನ ಹಿಡ್ಕೊಂಡಿದ್ದಾರೆ. ಹಾಗಾಗಿ ಪೊಲೀಸು ಕಾನೂನು ಸುವ್ಯವಸ್ಥೆ ಹಾಳಾಗಿದೆ, ಅದು ಎಲ್ಲ ಸತ್ಯಕ್ಕೆ ದೂರವಾಗಿರುವಂಥದ್ದು. ಇದರದ್ದು ಪ್ರೋಗ್ರೆಸ್ ಇದೆ. ನಾವು ಆದಷ್ಟು ಹತ್ತಿರದಲ್ಲಿದ್ದೇವೆ ಅಷ್ಟೇ ಹೇಳ್ಬೋದು. ನೋಡಿ, ಮೈಕ್ರೋ ಫೈನಾನ್ಸಿನ ವಿಚಾರ, ನ್ಯಾಷನಲೈಸ್ಡ್ ಬ್ಯಾಂಕ್ಗಳು ಈ ಸಣ್ಣ ಏಜೆನ್ಸಿಗಳಿಗೆ ಅವರು ಈ ಸಣ್ಣ ಪ್ರಮಾಣದ ಹಣವನ್ನು ಹಂಚೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ಫೈನಾನ್ಸ್ನವರು ಅವರಿಗೆ ವಾಪಸ್ ಬರೋದಿಲ್ಲ, ಹಣ ಬರಲಿಲ್ಲ ಅಂತ ಹೇಳಿದಾಗ ಇಂಥ ಕೃತ್ಯಗಳನ್ನು ಮಾಡ್ತಾಯಿದ್ದಾರೆ. ಅವ್ರನ್ನ ಹೋಗಿ ಫೋರ್ಸ್ ಮಾಡೋದು,
ಫಿಸಿಕಲಿ ಅಸಾಲ್ಟ್ ಮಾಡೋದು, ಅವ್ರ ಆಸ್ತಿಗಳನ್ನ ಮುಟ್ಗೋಲು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋದು, ಇದಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ. ಆದರೂ ಕೂಡ ಅದನ್ನು ನಾವು ಪೊಲೀಸ್ಗೆ ಕಂಪ್ಲೇಂಟ್ಗಳು ಬಂದರೆ ಅದರ ಮೇಲೆ ಕ್ರಮ ತಗೊಳ್ತೀವಿ. ಸರ್, ಈಗ ಕಾಂಗ್ರೆಸ್ನಲ್ಲಿ ತ್ಯಾಗರಾಜರು ಯಾರು ಸರ್? ಅದೇ ಚರ್ಚೆ. ಯಾವುದು? ಕಾಂಗ್ರೆಸ್ನಲ್ಲಿ ಯಾರು ತ್ಯಾಗರಾಜರಾಗುವುದು? ಯಾರು ತ್ಯಾಗರಾಜರು? ಗೊತ್ತಿಲ್ಲ. ಯಾಕಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರೇ ನೇರವಾಗಿ ಇದು ಮಾಡಿದ್ದಾರೆ ಸರ್. ಏನು ಮಾಡಿದ್ದಾರೆ? ಗಾಂಧಿ ಭಾರತದಲ್ಲಿ ತ್ಯಾಗ ಮಾಡಬೇಕು, ಸೋನಿಯಾ ಗಾಂಧಿ ಅವರು ತ್ಯಾಗ ಮಾಡಿದ್ದಾರೆ ಅಂತೇಳಿ ಪ್ರಸ್ತಾಪ ಮಾಡಿದ್ದಾರೆ ಸರ್. ಹಾಗಾಗಿ ಅದರಲ್ಲಿ ಏನು ತಪ್ಪಿದೆ? ಈಗ ಒಂದ್ ಕಡೆ ಡಿ ಕೆ ತಪ್ಪಿದೆಯಾ? ತಪ್ಪೇನು ಮಸಾಜ್ ಪಾರ್ಲರ್ಗೆ ಶ್ರೀರಾಮ್ ಸೇನೆ ಅವರು ಇಲ್ಲ, ಅವರಿಗೆ ಯಾವ ಉದ್ದೇಶಕ್ಕಾಗಿ ಅವ್ರು ಮಾಡಿದ್ದಾರೆ ಗೊತ್ತಿಲ್ಲ. ಅವ್ರನ್ನ ಇಮಿಡಿಯೇಟಾಗಿ ಅರೆಸ್ಟ್ ಮಾಡಿ ಅವ್ರ ಮೇಲೆ ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ ಅಂತೇಳಿ ಸೂಚನೆ ಕೊಟ್ಟಿದ್ದೇನೆ. ಏಕೆಂದರೆ ಇಂಥದ್ದೆಲ್ಲ ನಡಿಬಾರ್ದು. ಅವರವರು ವ್ಯಾಪಾರ ಮಾಡ್ಕೊಳ್ಳೋದಕ್ಕೆ, ಅವರವರು ಕೆಲಸ ಮಾಡೋದಕ್ಕೆ ಅವರಿಗೆ ಹಕ್ಕಿದೆ. ಅದರಲ್ಲಿ ನಾವು ಕಾನೂನನ್ನು ಕೈಗೆತ್ತಿಕೊಳ್ಬಾರ್ದು ಯಾರು ಕೂಡ. ಒಂದು ವೇಳೆ ಅವರು ಯಾರು ಅಂಥೇಳಿ ನಾವು ಈಗ ಐಡೆಂಟಿಫೈ ಮಾಡ್ತೀವಿ ಮತ್ತು ಅವ್ರ ಮೇಲೆ ಏನು ಕ್ರಮ ತಗೋಬೇಕು ಪೊಲೀಸ್ನವ್ರು ತಗೊಳ್ತಾರೆ. ಒಂದು ವೇಳೆ ಆ ಥರದ ಅನೈತಿಕ ಪಾರ್ಲರ್ಗಳಿದ್ದರೆ ಸರ್ ಅದಕ್ಕೆ ಅದು ಕಂಪ್ಲೇಂಟ್ ಕೊಡಬೇಕು. ನಾವೇ ಕಾನೂನು ಕೈಗೆತ್ತಿಕೊಳ್ಳೋದು ಸರಿ ಇಲ್ಲ. ಕಂಪ್ಲೇಂಟ್ ಕೊಟ್ಟರೆ ಪೊಲೀಸ್ನವರು ಅದಕ್ಕೆ ಏನು ಕ್ರಮ ಮಾಡಬೇಕು ಅದನ್ನು ಮಾಡ್ತಾರೆ. ವೆದರ್ ಇಟ್ ಈಸ್ ಕಾರ್ಪೊರೇಷನ್ ಅವರು ಟ್ರೇಡ್ ಲೈಸೆನ್ಸ್ ಕೊಟ್ಟಿರ್ತಾರೆ, ಅವರು ಯಾವ ರೀತಿ ಕಂಡೀಷನ್ಸಲ್ಲಿ ಹಾಕ್ಕೊಟ್ಟಿರ್ತಾರೆ ಅದರ ಚೌಕಟ್ಟಿನಲ್ಲೇ ಇರಬೇಕು. ಅದನ್ನು ಹೊರತುಪಡಿಸಿ ಮಾಡೋದಾದರೆ ಕ್ರಮ ತಗೊಳ್ತಾರೆ. ಶ್ರೀರಾಮ್ ಸೇನೆ ಅವರು ಮಾಡಿದ್ರು ಅಂತ ಗೊತ್ತಿಲ್ಲ, ಇನ್ನೂ ಕೂಡ ಅದನ್ನು ಫೈಂಡ್ ಔಟ್ ಮಾಡ್ತಾರೆ. ತುಮಕೂರಲ್ಲಿ ತಕ್ಷಣ ಅದನ್ನು ಅವ್ರನ್ನ ಅರೆಸ್ಟ್ ಮಾಡಿ ಕ್ರಮ ತಗೊಳ್ಳಿ ಅಂತೇಳಿ ಸೂಚನೆ ಕೊಟ್ಟಿದ್ದೇನೆ. ತುಮಕೂರಲ್ಲಿ ಆ್ಯಕ್ಚುಲಿ ಏನು ಸರ್ ಇದರ ಬಗ್ಗೆ ತುಮೂಲ್ ಇದರಲ್ಲಿ ದುಡ್ಡು ಶಾಸಕರೇನು ನಿಮ್ಮ ವಿರುದ್ಧ ಎಲ್ಲ ಹರಿಯಾಗಿದ್ದಾರೆ ಅಂತ ಸುದ್ದಿ ನನಗೆ ಗೊತ್ತಿಲ್ಲ. ಬೆಳೆ ನಮಗೆ ಗೊತ್ತಿಲ್ಲ. ನಮಗೆ ಸರ್ಕಾರದಿಂದ ನಾಮನಿರ್ದೇಶನ ಮಾಡೋದಕ್ಕೆ ಆ್ಯಸ್ ಎ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ನಾನು ಮಾಡಿದ್ದೇವೆ. ನಮ್ಮ ಇನ್ನೊಬ್ಬರು ಸಚಿವರು ರಾಜಣ್ಣವರು ಸಹಕಾರಿ ಸಚಿವರು, ಅವ್ರದ್ದೇ ಇಲಾಖೆ ಅದನ್ನು ಮಾಡಿದ್ದಾರೆ. ಆದಮೇಲೆ ಅವರು ಮೆಂಬರ್ಸು ಎಲೆಕ್ಟ್ ಮಾಡ್ಕೊಳ್ತಾರೆ ಅವರ ಪ್ರೆಸಿಡೆಂಟನ್ನು. ಅದನ್ನು ಮಾಡ್ಕೊಂಡಿದ್ದಾರೆ. ಅದಕ್ಕೆ ನಾವು ಯಾರು ಕೂಡ ಅದಕ್ಕೆ ಭಾಗಿಯಾಗಿ ಟಾರ್ಗೆಟ್ ಮಾಡಿಕೊಂಡು ಕೊಡಲಿಕ್ಕೆ ತರಬಾರು ಹೀಗೆಲ್ಲ ಹೇಳಿಕೆ ಕೊಟ್ಟಿದ್ದಾರೆ. ಏನು ಹೇಳ್ಬೋದು ಅದು ಗೊತ್ತಿಲ್ಲ ನನಗೆ. ನಾವು ಭಾಗಿಯಾಗಿಲ್ಲ. ಬಿಜೆಪಿಯ ಒಳ ಜಗಳಗಳು ತಾರಕಕ್ಕೇರಿದೆ ಎಂದು ಒಂದು ಶ್ರೀರಾಮುಲು ಅವರನ್ನು DK ಅವರು ಕಾಂಗ್ರೆಸ್ಸಿಗೆ ಕರ್ಕೊಂಡ್ಬರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಹಾಗೆ ಅಂತೇಳಿ ರೆಡ್ಡಿ ಏನೋ ಮತ್ತೆ ಒಂದು ಬಾಂಬ್ ಥರ ಯೋಜನೆ. ಫಸ್ಟ್ ಆಫ್ ಆಲ್ ನಾನು ಯಾವುದೇ ರಾಜಕೀಯ ಹೇಳಿಕೆ ಕೊಡೋಕ್ಕೆ ಹೋಗೋದಿಲ್ಲ. ನಮಗಾಗಲೇ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಅವರೆಲ್ಲ ಸಾರ್ವಜನಿಕವಾಗಿ ರಾಜಕೀಯ ಹೇಳಿಕೆಗಳನ್ನು ಕೊಡಬೇಡಿ ಅಂತ ಹೇಳಿದ್ದಾರೆ. ನಾವು ಯಾರು ಕೊಡೋದಿಲ್ಲ. ಆದರೆ ಭಾರತೀಯ ಜನತಾ ಪಾರ್ಟಿಯ ಒಳಜಗಳ ಏನಿದೆ ಅದು ನಮಗೆ ಸಂಬಂಧ ಇಲ್ಲ. ಅವರ ಆಂತರಿಕವಾದಂಥ ವಿಚಾರ ಅದು. ಆದರೂ ಕೂಡ ನಾನು ಹೇಳಲೇಬೇಕಾಗ್ತದೆ. ಅವರು ನಮ್ಮ ಬಗ್ಗೆ ಟೀಕೆ ಮಾಡ್ತಾಯಿದ್ರು. 4 ಗುಂಪುಗಳಿದ್ದಾವೆ ಕಾಂಗ್ರೆಸ್ನಲ್ಲಿ. ಕಾಂಗ್ರೆಸ್ ಪಕ್ಷದ 4 ಬಾಗಿಲು ಹೊಡೆದು ಹೋಗಿದೆ, ಚೂರಾಗಿದೆ, ಏನೆಲ್ಲ ಹೇಳಿಕೆಗಳನ್ನ ಕೊಡ್ತಾಯಿದ್ರು. ಈಗ ನಾವು ಕೂಡ ಅವರಿಗೆ ಕೇಳ್ಬೋದಲ್ಲ, ನಿಮ್ಮ ಪಕ್ಷದಲ್ಲಿ ಏನಿದೆಯಪ್ಪ, ಹೇಗಿದ್ದಾನೆ, ಎಷ್ಟು ಚೂರಾಗಿದ್ದಾವೆ, ಎಷ್ಟು ಬಾಗಿಲಿದ್ದಾವೆ ಅಂತೇಳಿ ನಾವು ಕೇಳ್ಬೋದು. ಅದರಿಂದ ಆಂತರಿಕವಾದಂಥ ವಿಚಾರ ಅವ್ರ ಪಕ್ಷದ್ದು ನಾವು ಹೆಚ್ಚಿಗೆ ಟೀಕೆ ಟಿಪ್ಪಣಿ ಮಾಡೋಕ್ಕೆ ಹೋಗೋದಿಲ್ಲ. ಸರ್, ರಾಜ್ಯದಲ್ಲಿ ದರೋಡೆ ಪ್ರಕರಣಗಳು ಜಾಸ್ತಿ ಆಗ್ತದೆ ಸರ್. ಕಾನೂನು ಸುವ್ಯವಸ್ಥೆ ಮತ್ತು ಗುಪ್ತಚರ ಇಲಾಖೆ ಎಲ್ಲರೂ ವಿಫಲ ಆಗಿದೆ ಸರ್. ಹೆಂಗೆ ಸರ್? ನೋಡಿ, ಅವರು ಆಡಳಿತ ಮಾಡುವಂಥ ಸಂದರ್ಭದಲ್ಲಿ ಎಷ್ಟು ದರೋಡೆ ಆಗಿತ್ತು, ಎಷ್ಟು ಬ್ಯಾಂಕ್ ರಾಬರಿ ಆಗಿತ್ತು, ಎಷ್ಟು ATM ಎಷ್ಟು ಕಳ್ತನ ಆಗಿತ್ತು, ಇದೆಲ್ಲ ನನ್ನ ಹತ್ರ ಮಾಹಿತಿ ಇದೆ. ಸಂದರ್ಭ ಬಂದಾಗ ಕೊಡ್ತೇನೆ, ಅದನ್ನು ಖಂಡಿತವಾಗಿ ಕೊಡ್ತೇನೆ. ಕಾನೂನು ಸುವ್ಯವಸ್ಥೆ ಭಾಳ ನಾವು ಕಾಪಾಡ್ಕೊಂಡು ಬಂದಿದ್ದೇವೆ ಕಳೆದ 2 ವರ್ಷದಿಂದ. ಯಾವುದೇ ಒಂದು ದೊಡ್ಡ ಗಲಾಟೆಗಳು ಮತ್ತೊಂದು ಕಮ್ಯುನಲ್ ಇಶ್ಯೂಗಳು ಯಾವುದು ಕೂಡ ರಾಜ್ಯದಲ್ಲಿ ಬರದಾಗ ನೋಡ್ಕೊಂಡಿದ್ದೀವಿ. ಕಳ್ಳತನ, ದರೋಡೆ ಇವೆಲ್ಲವನ್ನು ಕೂಡ ನಾವು ಹತ್ತಿಕ್ಕತಕ್ಕಂಥ ಕೆಲಸ ಪೊಲೀಸ್ನವ್ರು ಮಾಡ್ತಾನೆ ಇದ್ದಾರೆ. ಈಗ ನಿನ್ನೆ ಕಳ್ಳತನ, ಈಗ ಬ್ಯಾಂಕ್ ರಾಬರಿ ಮಂಗಳೂರಿನಲ್ಲಾಗಿತ್ತು. ಅದು ಯಾರಿಗಾದರೂ ಪೊಲೀಸ್ನವರಿಗೆ ಗೊತ್ತಿದ್ದರೆ ಅದನ್ನು ಖಂಡಿತವಾಗಿ ನಿಲ್ಲಿಸೋರು. ಅವರು ಬ್ಯಾಂಕಿನವರು ಸೆಕ್ಯೂರಿಟಿಯನ್ನು ಇಟ್ಕೊಳ್ಬೇಕು. ಅವರು ಸೆಕ್ಯೂರಿಟಿ ಲ್ಯಾಪ್ಸಸ್ಸು ಅವ್ರ ಕಡೆಯಿಂದ ಆಗಿದೆ. ಆದರೆ ಪೊಲೀಸ್ನವರು ನಮ್ಮ ಇಮ್ಮಿಡಿಯೇಟಾಗಿ ಅದು ಆದ 1-2 ದಿವಸದಲ್ಲೇ ಅವ್ರನ್ನ ಅರೆಸ್ಟ್ ಮಾಡಿ ಸುಮಾರು 12 ಕೋಟಿ ಬೆಲೆ ಬಾಳುವಷ್ಟು ಚಿನ್ನ, ಬಂಗಾರ, ಹಣ ಎಲ್ಲವನ್ನು ಕೂಡ ಈಗಾಗಲೇ ಸೆಕ್ಯೂರ್ ಮಾಡಿದ್ದಾರೆ. ಅವರನ್ನು 3 ಜನರನ್ನ 4 ಜನರನ್ನ ಹಿಡ್ಕೊಂಡಿದ್ದಾರೆ. ಹಾಗಾಗಿ ಪೊಲೀಸು
ಕಾನೂನು ಸುವ್ಯವಸ್ಥೆ ಹಾಳಾಗಿದೆ, ಅದು ಎಲ್ಲ ಸತ್ಯಕ್ಕೆ ದೂರವಾಗಿರುವಂಥದ್ದು. ಇದರಲ್ಲಿ ಏನು ಪ್ರೋಗ್ರೆಸ್ ಇದೆ? ಇದರದ್ದು ಪ್ರೋಗ್ರೆಸ್ ಇದೆ, ನಾವು ಆದಷ್ಟು ಹತ್ತಿರದಲ್ಲಿದ್ದೇವೆ ಅಷ್ಟೇ ಹೇಳ್ಬೋದು. ಮೈಕ್ರೋ ಫೈನಾನ್ಸ್ ಮತ್ತು ಸೊಸೈಟಿ ಇವತ್ತು ಸಹ ವರದಿ ನೋಡಿ, ಮೈಕ್ರೋ ಫೈನಾನ್ಸಿನ ವಿಚಾರ, ನ್ಯಾಷನಲೈಸ್ಡ್ ಬ್ಯಾಂಕ್ಗಳು ಈ ಸಣ್ಣ ಸಣ್ಣ ಏಜೆನ್ಸಿಗಳಿಗೆ ಅವರು ಈ ಸಣ್ಣ ಪ್ರಮಾಣದ ಹಣವನ್ನು ಹಂಚೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ಫೈನಾನ್ಸ್ನವರು ಅವರಿಗೆ ವಾಪಸ್ ಬರೋದಿಲ್ಲ, ಹಣ ಬರಲಿಲ್ಲ ಅಂತ ಹೇಳಿದಾಗ ಇಂಥ ಕೃತ್ಯಗಳನ್ನು ಮಾಡ್ತಾ ಇದ್ದಾರೆ. ಅವ್ರನ್ನ ಹೋಗಿ ಫೋರ್ಸ್ ಮಾಡೋದು, ಫಿಸಿಕಲಿ ಅಸಾಲ್ಟ್ ಮಾಡೋದು, ಅವ್ರ ಆಸ್ತಿಗಳನ್ನ ಮುಟ್ಗೋಲು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋದು, ಇದಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ. ಆದರೂ ಕೂಡ ಅದನ್ನು ನಾವು ಪೊಲೀಸ್ಗೆ ಕಂಪ್ಲೇಂಟ್ಗಳು ಬಂದರೆ ಅದರ ಮೇಲೆ ಕ್ರಮ ತಗೊಳ್ತೀವಿ. ಸರ್, ಈಗ ಕಾಂಗ್ರೆಸ್ನಲ್ಲಿ ತ್ಯಾಗರಾಜರು ಯಾರು ಸರ್? ವಿಧಾನಸಭೆಯಲ್ಲಿ ಅದೇ ಚರ್ಚೆ. ಯಾವುದು? ಕಾಂಗ್ರೆಸ್ನಲ್ಲಿ ಯಾರು ತ್ಯಾಗರಾಜರಾಗುವುದು? ಯಾರು ತ್ಯಾಗರಾಜರು? ಗೊತ್ತಿಲ್ಲ. ಯಾಕಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರೇ ನೇರವಾಗಿ ಇದು ಮಾಡಿದ್ದಾರೆ ಸರ್. ಏನು ಮಾಡಿದ್ದಾರೆ? ಗಾಂಧಿ ಭಾರತದಲ್ಲಿ ತ್ಯಾಗ ಮಾಡಬೇಕು, ಸೋನಿಯಾ ಗಾಂಧಿ ಅವರು ತ್ಯಾಗ ಮಾಡಿದ್ದಾರೆ ಅಂತ ಹೇಳಿ ಪ್ರಸ್ತಾಪ ಮಾಡಿದ್ದಾರೆ ಸರ್. ಹಾಗಾಗಿ ಅದರಲ್ಲಿ ಏನು ತಪ್ಪಿದೆ? ಈಗ ಒಂದ್ ಕಡೆ ಡಿ ಕೆ ತಪ್ಪಿದೆಯಾ? ತಪ್ಪೇ